ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂತ ಕೇಳಿದಾಗ ತುಂಬ ಸಲ ನಾನು ಅಂದ್ಕೊಂಡಿರೋದೇನೆ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಅಂತ. ಅಲ್ಲಿ ನಾವು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ, ಲ್ಯಾಂಡು ಅಥವಾ ಸ್ಟಾಕು ಅಥವಾ ಅದೆಲ್ಲ ಅದು ಮಾಡಿ, ಅದು ನಿಮ್ಮ ಬದುಕಿಗೋಸ್ಕರ. ಬಟ್ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ನಮ್ಮ ಮೇಲೆ ಅಂದರೆ ಅರ್ಥ ಏನು ಅಂತಂದರೆ ಈ ಥರದ ಕಾರ್ಯಾಗಾರಗಳು. ಇದು ಒಂದೇ ಅಲ್ಲ. ಈಗ ನಾನು ಉದಾಹರಣೆಗೆ ಯಾವುದೋ ಒಂದು ಒಳ್ಳೆಯ ನೋಡ್ತೀನಿ, ಪುಸ್ತಕ ಓದ್ತೀನಿ, ನೋಟ್ಸ್ ಮಾಡ್ಕೊಳ್ತೀನಿ, ಏನೋ ಅರ್ಥ ಮಾಡ್ಕೊಳ್ತೀನಿ, ಯಾರೋ ಪ್ರಾಜ್ಞರೊಂದಿಗೆ ಮಾತಾಡ್ತೀನಿ, ಮತ್ತು ಯಾವುದೋ ಹೊಸ ಸ್ಕಿಲ್ ಕಲಿತೀನಿ, ಹೊಸದಾಗಿ ಏನೋ ಒಂದು ಟೂಲ್ ಬಂದಿದೆ ಅದನ್ನು ಅರ್ಥ ಮಾಡ್ಕೊಳ್ತೀನಿ, ಅದಕ್ಕೆ ಟೈಮ್ ಕೊಡ್ತೀನಿ, ಅದಕ್ಕೆ ದುಡ್ಡು ಕೂಡ ಇನ್ವೆಸ್ಟ್ ಮಾಡ್ತೀನಿ. ಅದೆಲ್ಲ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಅದು ನನ್ನ ಮೇಲೆ ಇನ್ವೆಸ್ಟ್ಮೆಂಟ್. ಯಾಕೆಂದರೆ ನಾನು ಬದಲಾಗದೆ ಏನೂ ಬದಲಾಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಮ್ಮ ಟೈಮ್ ಮತ್ತು ನಿಮ್ಮ ಶ್ರಮ ನೀವು ಯಾವ ಥರದ್ರ ಮೇಲೆ ನೀವು ಕೊಡಬೇಕು ಅಂದರೆ ಈ ಥರದ ಕಾರ್ಯಾಗಾರಗಳ ಮೇಲೆ ಕೊಡಬೇಕು. ಸೊ ಹೀಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಒಂದು ಕಾರ್ಯಾಗಾರನ ಅಟೆಂಡ್ ಮಾಡಿ. ನಿಮ್ಮ ಮನಸ್ಸಲ್ಲಿರುವಂಥ ಪ್ರಾಯಶಃ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು ಮತ್ತು ನಿಮ್ಮ ಮುಂದಿನ ದಾರಿ ಸುಗಮ ಆಗ್ಬೋದು, ಸರಳ ಆಗ್ಬೋದು, ಅಥವಾ ನಿಚ್ಚಳ ಆಗ್ಬೋದು. ಬೇಸಿಕಲಿ ಕಾಣಿಸಿದರೆ ಸಾಕು. ಕಾಣಿಸಿದರೆ ಕಲ್ಲಿದ್ರೆ ತೆಗಿಬೋದಲ್ವಾ? ಕಾಣಿಸದೇ ಇದ್ರೆ ನೀವು ಕಲ್ಲಿದೆಯೋ ಮುಳ್ಳಿದೆಯೋ ಕತ್ಲೆ ಇದ್ರೆ ಹೆಂಗೆ? ಆ ಬೆಳಕಾದರೆ ಕಾಣಿಸ್ಬೋದು ಅನ್ನೋದು ನನ್ನ ನಂಬಿಕೆ.